ತಮ್ಮಂದ ಸಿಕ್ಕದ್ವಾ ಹಾಯ್ ಗುಡ್ ಮಾರ್ನಿಂಗ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನಾನು ನಿಮ್ಮ ಪ್ರೀತಿಯ ಶ್ವೇತಾ ನಾಯ್ಡು. ಎಲ್ಲರೂ ಚೆನ್ನಾಗಿದ್ದೀರಾ? ಆ್ಯಂಡ್ ಇವತ್ತಿನ ವ್ಲಾಗ್ ಬಂದುಬಿಟ್ಟು ಒಂದು ಈವೆಂಟ್ ಇದೆ, ಡೆಕೋರೇಷನ್. ಸೊ ಅಲ್ಲಿಗೆ ಹೋಗ್ತಾ ಇರೋದು. ಆ್ಯಕ್ಚುಲಿ ಒಂದು ಕ್ಲೈಂಟ್ ಇದೇ ಡೆಕೋರೇಷನ್ ಬೇಕಂತ ನನ್ನ ಹತ್ರ ಆನ್ಲೈನ್ ಮಾಡಿಸ್ಕೊಂಡಿದ್ರು. ಸೊ ಇವರು ಇದೇ ಥರ ಬೇಕಂತ ಮಾಡಿಸ್ಕೊಂಡಿದ್ದಾರೆ. ಡೆಕೋರೇಷನ್ಲಿದೆ ನೋಡಿ ಈ ಥರ. ಆ್ಯಕ್ಚುಲಿ ಇವ್ರು ಸೆಲೆಕ್ಟ್ ಮಾಡೋದು ಇದೇ ಡಿಸೈನ್. ಆ್ಯಂಡ್ ನಾನು ಈ ಡೆಕೋರೇಷನ್ ತುಂಬ ಸಲ ಮಾಡಿದ್ದೀನಿ. ಫಸ್ಟ್ ಟೈಮ್ ಮಾಡಿದಾಗ ನನಗೆ ಸ್ವಲ್ಪ ಕಷ್ಟ ಅನ್ನಿಸ್ತು. ಬಟ್ ಇದೇ ಡೆಕೋರೇಷನ್ನ ಒಂದು 10-15 ಸರಿ ಮಾಡಿದ್ದೀನಿ. ಸೊ ನನಗಿದು ತುಂಬ ಈಸಿಯಾಗೋಗಿದೆ ಈಗ. ಆ್ಯಂಡ್ ನನಗೆ ತುಂಬ ಇಷ್ಟ. ಅದಕ್ಕಂತಲೇ ನಾನು ಈವೆಂಟ್ ಶುರು ಮಾಡಿದ್ದು. ಆ್ಯಕ್ಚುಲಿ ಯಾರನ್ನೋ ನಂಬ್ಕೊಂಡು ಇವ್ರು ಇದ್ರೇ ನಾನು ಮಾಡ್ತೀನಿ ಅಂತ ಇಲ್ಲ, ಯಾರಿಲ್ಲ ಅಂದರೂ ನಾನು ಮಾಡ್ತೀನಿ ಅನ್ನೋ ಕಾನ್ಫಿಡೆಂಟ್ ಇರೋದಕ್ಕೆ ನಾನು ಶುರು ಮಾಡಿದ್ದು ಈವೆಂಟ್ನ. ಆ್ಯಂಡ್ ನನಗೆ ಸಕ್ಸಸ್ ಕೂಡ ಆಗಿದೆ. ಆ್ಯಂಡ್ ಏನೇ ಇದ್ದರೂ ಮಾಡ್ತೀನಿ, ಹುಡುಗರನ್ನೂ ಅರೇಂಜ್ ಮಾಡ್ತೀನಿ, ಅಷ್ಟು ಕೇಪಬಲ್ ನನಗಿದೆ. ಆ್ಯಂಡ್ ಯಾರೇ ಒಬ್ಬರು ಶುರು ಮಾಡೋ ಮುಂಚೆನೂ ಅಷ್ಟೇ, ಯಾರು ಇಲ್ಲಾಂದರೂ ನಾವು ಮಾಡ್ತೀವಿ ಅನ್ನೋ ಕೆಪಾಸಿಟಿ ಇದ್ದರೆ ಮಾತ್ರ ಶುರು ಮಾಡಿ, ಇಲ್ಲಾಂದರೆ ಕಷ್ಟ ಆಗುತ್ತೆ ನಿಮಗೆ. ಆ್ಯಕ್ಚುಲಿ ಇದು ಬಂದು ನಿನ್ನೆ ಡೆಕೋರೇಷನ್. ಸೊ ಇದನ್ನ ಎಲ್ಲೂ ಅಪ್ಲೋಡ್ ಮಾಡೋಕ್ಕಾಗಿರಲಿಲ್ಲ, ಯಾಕಂದರೆ ನಾನು ಹೋಗಿರಲಿಲ್ಲ. ನನಗೆ ತುಂಬ ಕಡೆ ಮೇಕಪ್ ಇತ್ತು ಅಂದ್ಬಿಟ್ಟು ಪ್ಲೇಟ್ ಡೆಕೋರೇಷನ್ಗೆ ನಂದೂನ ಕಳಿಸಿದ್ದೆ. ಆ್ಯಂಡ್ ಡೆಕೋರೇಷನ್ಗೆ ಚಂದು ಮತ್ತು ನಮ್ಮ ಹಬ್ಬಿನ ಇಬ್ಬರನ್ನೂ ಜಾಯಿಂಟ್ ಮಾಡಿ ಕಳಿಸಿದ್ದೆ. ಹಾಗಾಗಿ ಇವತ್ತು ಅಪ್ಲೋಡ್ ಮಾಡಿದ್ದೀನಿ ಜೊತೆಗೆ. ಆ್ಯಂಡ್ ಇವಾಗ ಬಂದು ನನಗೆ ತಿಂಡಿ ಮಾಡೋದಿದೆ ಅಲ್ವಾ, ಸೊ ಹಾಗಾಗಿ ತಿಂಡಿ ಮಾಡೋಣ ಅಂದ್ಬಿಟ್ಟು ಪ್ರಿಪೇರ್ ಮಾಡ್ತಾಯಿದ್ದೀನಿ. ನಿಮಗೆ ಏನೇ ಡೌಟ್ ಇದ್ದರೂ, ಏನೇ ಇದ್ದರೂ ಕೂಡ ಒಂದು ಕಾಮೆಂಟ್ ಮೂಲಕ ತಿಳಿಸಿ. ನಾನು ಯಾವ ಥರ ವೀಡಿಯೋ ಮಾಡಬೇಕು, ಏನು ಮಾಡಬೇಕು ಅಂತ ನನಗೂ ಒಂದು ಖುಷಿ ಆಗುತ್ತೆ. ಆ್ಯಂಡ್ ಥ್ಯಾಂಕ್ ಯು. ಆ್ಯಂಡ್ ಏನು ಮಾಡೋಣ ಅಂತ ಗೊತ್ತಾಗಿಲ್ಲ. ಸೊ ಮೊಟ್ಟೆ ಸಾರು ಮಾಡು ಅಂದರು ಹಸ್ಬೆಂಡ್, ಅದಕ್ಕೆ ಆ ಮೊಟ್ಟೆ ಸಾರು ಮಾಡಿದೆ. ಆ್ಯಂಡ್ ನಂದು ಜಾಮೂನ್ ಬೇರೆ ಮಾಡಿಕೊಟ್ಟು ಕಳಿಸಿದ್ರು. ವಿಷ್ಣು ಮತ್ತು ಅವನು ತುಂಬ ಖುಷಿ ಪಡ್ತಿದ್ರು, ಚೆನ್ನಾಗಿದೆ ಅಂತ. ಥ್ಯಾಂಕ್ ಯು. ನನಗೆ ಆ್ಯಂಡ್ ಇವತ್ತಿನ ವ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ನನ್ನ ವಿಡಿಯೋ ನಿಮ್ಗೆ ಇಷ್ಟ ಇದ್ದರೆ ಶೇರ್, ಲೈಕ್, ಕಮೆಂಟ್ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಿ. ಬೆಲ್ ಐಕಾನ್ ಅಂತದನ್ನ ಮರಿಬೇಡಿ. ಥ್ಯಾಂಕ್ ಯು ಸೋ ಮಚ್ ಆ್ಯಂಡ್ ಬಾಯ್ ಬಾಯ್, ಗುಡ್ ನೈಟ್.